ಕೊಡ್ರಿ. ಇಲ್ಲಿ ಮಧ್ಯಾಹ್ನ ಏನಾಗಿತ್ತು ಅಂದ್ರೆ 270 ಜಾಸ್ತಿ ಹುಡುಗರು ಊಟ ಮಾಡಿದ್ದಾರೆ. ಅಲ್ಲಿ LKG UKG 1, 2, 3 ಇದಾವೆ. ಅದರಲ್ಲಿ LKG UKG ಮಕ್ಕಳು 50 ಜನ ಇದ್ದಾರೆ. ಆ LKG UKG ಮಕ್ಕಳಲ್ಲಿ ಒಂದು 11 ಜನಕ್ಕೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. 2 ಗಂಟೆ ಊಟ ಮಾಡಿದ ತಕ್ಷಣ 4 ಮೇಲೆ ಅಸ್ತವ್ಯಸ್ತ ಆಗಿದೆ. ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಬಂದಿತ್ತು, ಅವ್ರಿಗೆಲ್ಲರಿಗೂ ವಾಮಿಟ್ ಆಗಿತ್ತು. ಅವ್ರಿಗೆ ಕೆಲವೊಂದು ಡಿಸೆಂಟ್ರಿ ಸ್ಟಾರ್ಟ್ ಆಗಿತ್ತು. ಅವ್ರನ್ನ ನಾವು ಸರ್ಕಾರ ಹಾಸ್ಪಿಟಲ್ ಕರ್ಕೊಂಡ್ಬಂದು ಅಲ್ಲಿ ಕರ್ಕೊಂಡ್ಬಂದ ತಕ್ಷಣ 11 ಮಕ್ಕಳಲ್ಲಿ 8 ಮಕ್ಕಳು ಸ್ಟೇಬಲ್ ಆಗಿದ್ದಾರೆ. ಆ 3 ಮಕ್ಕಳು ಸ್ಟೇಬಲ್ ಆಗಿದ್ದಾರೆ. ಸ್ವಲ್ಪ ಜಾಸ್ತಿ ಡಿಹೈಡ್ರೇಷನ್ ಇರೋದ್ರಿಂದ ಅವ್ರು ನಾವು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಅದನ್ನು ನಾವು ರವಾನೆ ಮಾಡಿದ್ದೀವಿ. ಮೆಕ್ಕಿನ ಮಕ್ಕಳೆಲ್ಲ ಇಲ್ಲೇ ಸ್ಟೇಬಲ್ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮುಂದೆ ನಾವು ಅದನ್ನು ಈಗ ಅಲ್ಲಿ ಅದಕ್ಕೆ ಆ ರೀತಿ ಆಯಿತು, ಫುಡ್ ಪಾಯ್ಸನಿಂಗ್ ಆಗಿದೆಯಾ ಅಥವಾ ನೀರಿಂದಲ್ಲಿ ಏನೋ ಸಮಸ್ಯೆ ಇದೆಯಾ ಅಥವಾ ಬೇರೆ ಏನೋ ಸಮಸ್ಯೆ ಇದೆಯಾ, ಅಲ್ಲಿ ಅಡುಗೆ ಯಾವ ರೀತಿ ಮಾಡ್ತಾರೆ, ಸ್ವಚ್ಛತೆ ಇದೆಯಲ್ಲ ಅನ್ನೋದ್ರ ಬಗ್ಗೆ ನಾವೊಂದು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಮುಂದೆ ಈ ರೀತಿ ಆಗದೇನೋ ನೋಡ್ತೀವಿ. ಬಟ್ ಇಲ್ಲಿರ್ತಕ್ಕಂಥ ಮಕ್ಕಳೀಗ ನಮ್ಮ ವೈದ್ಯರೆಲ್ಲರೂ ಈಗ ವ್ಯವಸ್ಥಿತವಾಗಿ ಎಲ್ಲ ಮಾಡಿಬಿಟ್ಟು ಸ್ಟೇಬಲ್ ಕನ್ಫರ್ಮ್ ಮಾಡಿಕೊಂಡು ಅವ್ರು ಮಾಡ್ತಾ ಇದ್ವಿ. ಯಾವುದೇ ಅಂತ ವೈದ್ಯ ಕಟ್ಟಡ ನಡೆದಿಲ್ಲ. ಬಟ್ ಇನ್ನು ಈ ರೀತಿ ಆಗದಿರುವಾಗ ನಾವು ಮತ್ತೆ ಚೆಕ್ ಮಾಡಿ ಆ BOS ಮತ್ತು ನಾವೆಲ್ಲ UOS ಎಲ್ಲ ಸೇರಿ ಅದನ್ನ ತಳ ಪರಿಶೀಲನೆ ಮಾಡಿ ಅದು ಏನಾಗಿದೆ ಅಂತೇಳಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಓಕೆ. ಶಾಲೆ ಮುಗಳಕೋಡಿಲಿಗೆ ಮಧ್ಯಾಹ್ನದ ಬಿಸಿ ಊಟ ಆದಮೇಲೆ LKG ಮತ್ತು UKG ಮಕ್ಕಳಿಗೆ ವಾಂತಿ ಮತ್ತು ಬೇದಿ ಅನ್ನುವಂಥದ್ದು ಪ್ರಕರಣ ಗೊತ್ತಾದ ತಕ್ಷಣ ನಮ್ಮ ಶಿಕ್ಷಕರು ಪಾಲಕರೊಂದಿಗೆ ಕೂತ್ಕೊಂಡು ಇಲ್ಲಿ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಗೊತ್ತಾಯಿತು, ಸುಮಾರು 270ಕ್ಕಿಂತ ಹೆಚ್ಚು ಮಕ್ಕಳು ಊಟ ಮಾಡಿದಾಗ ಕೂಡ LKG UKGನಲ್ಲಿ ಇರುವಂಥ 51 ಮಕ್ಕಳಲ್ಲಿ 12 ಮಕ್ಕಳಿಗೆ ಮಾತ್ರ ಈ ರೀತಿ ಆಗಿರುವಂಥದ್ದು. ಮತ್ತು ಅದರಲ್ಲಿ ಇಲ್ಲಿ ಬಂದ ಮೇಲೆ ಡಾಕ್ಟರ್ಸ್ ಎಲ್ಲ ತುರ್ತು ಚಿಕಿತ್ಸೆ ನೀಡಿದರು. ಅದರಲ್ಲಿ ಸುಮಾರು 3 ಮಕ್ಕಳಿಗೆ ಸ್ವಲ್ಪ ಸಿವಿಯರಿಟಿ ಇರೋದರಿಂದ ಡಿಹೈಡ್ರೇಷನ್ ಕುರಿತು ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಿಕೊಂಡು ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು DH ಅವರ ನೇತೃತ್ವದಲ್ಲಿ ತುರ್ತು DH ಅವರಿಗೆ ಮಾತಾಡಿಕೊಂಡು ಅವರು ಅಲ್ಲಿಗೆ ಕಳಿಸಿದ್ದಾರೆ. ಒಟ್ಟಾರೆ ಇಲ್ಲಿರುವಂಥ ಮಕ್ಕಳು ಮತ್ತು ಅಲ್ಲಿರುವಂಥ ಮಕ್ಕಳು ಸೌಖ್ಯಾಗಿದ್ದಾರೆ. ಯಾವ ಕಾರಣಕ್ಕೂ ಪಾಲಕರು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎಲ್ಲರೂ ಕೂಡ ನಾವು ಮಕ್ಕಳಿಗಾಗಿ ನಿರಂತರವಾಗಿ ಅವರ ಆರೋಗ್ಯಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಪಾಲಕರಿಗೆ ಸೂಚನೆ ಕೊಡ್ತಾ ಇದ್ದೀವಿ. 12 ಮಕ್ಕಳು ವಾಂತಿ ಮತ್ತು ಬೇದಿ ಅಂತ ಕಂಪ್ಲೇಂಟ್ ಇಟ್ಕೊಂಡು ನಮ್ಮಲ್ಲಿ ಬಂದಿದ್ದಾರೆ. ಅಲ್ಲಿ LKG ಮತ್ತು UKG ಮಕ್ಕಳು ಮತ್ತು 1, 2, 3 ಕ್ಲಾಸ್ ಮಕ್ಕಳಿಗೆ ಊಟ ಒಂದೇ ಥರ ಊಟ ಮಾಡಿದ್ದಾರೆ. ಆದರೆ ಸಿಂಪ್ಟಮ್ಸು LKG UKG ಮಕ್ಕಳಿಗೆ ಅಷ್ಟೇ ಕಂಡು ಬಂದಿದೆ. ನಾನು ವಿಚಾರಣೆ ಮಾಡಿದ ಪ್ರಕಾರ LKG UKG ಮಕ್ಕಳು ಫಿಲ್ಟರ್ ವಾಟರ್ ಕುಡಿದಿದ್ದಾರೆ. 1, 2, 3 ಕ್ಲಾಸ್ ಮಕ್ಕಳು ಬೋರ್ ವಾಟರ್ ಕುಡಿದಿದ್ದಾರೆ. ಸಿಂಪ್ಟಮ್ಸು LKG UKG ಮಕ್ಕಳಿಗೆ ಅಷ್ಟೇ ಕಂಡು ಬಂದಿದೆ. ಒಟ್ಟು 12 ಜನ ಮಕ್ಕಳಲ್ಲಿ ಒಂದು 3 ಜನರಿಗೆ ಸ್ವಲ್ಪ ಸಿವಿಯರ್ ಡಿಹೈಡ್ರೇಷನ್ ಇತ್ತು. ಅವ್ರಿಗೆ ಇನಿಷಿಯಲಿ ನಾವು ಸ್ಟೆಬಿಲೈಸ್ ಮಾಡಿ ಐ ಫ್ಲೂಯಿಡ್ ಎಲ್ಲ ಕೊಟ್ಟು ಸ್ಟೇಬಲ್ ಮಾಡಿ ಅವರು ಸ್ವಲ್ಪ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಬಾಗಲಕೋಟೆಗೆ 3 ಜನ ರೆಫರ್ ಮಾಡಿದ್ದೀವಿ. ಉಳಿದು ಎಲ್ಲ 8-9 ಮಕ್ಕಳು ನಮ್ಮಲ್ಲಿ ಅಡ್ಮಿಟ್ ಇದ್ದಾರೆ, ಸ್ಟೇಬಲ್ ಇದ್ದಾರೆ. ಮತ್ತು ಹೆಚ್ಚಿನ ಒಂದು ವಿಚಾರಣೆಗಾಗಿ ತಾಲೂಕಾ ಹೆಲ್ತ್ ಆಫೀಸರ್ ಕೂಡ ಮುಗಳಕೋಟಕ್ಕೆ ಹೋಗಿದ್ದಾರೆ. ಯಾವುದೂ ಅಂಥ ಅಹಿತಕರ ಘಟನೆ ಏನೂ ಇಲ್ಲ. ನಾವಿಲ್ಲೇ ಎಲ್ಲರೂ ಎಲ್ಲ ವೈದ್ಯರು ಇಟ್ಕೊಂಡು ಚಿಕಿತ್ಸೆ ನೀಡ್ತಾ ಇದ್ದೀವಿ. ಪೋಷಕರಿಗೆ ಏನು ಹೇಳ್ತೀರಿ ಸರ್? ಪೋಷಕರು ಆತಂಕದಲ್ಲಿದ್ದಾರೆ ಸರ್. ಆತಂಕಗೊಳ್ಳಬಾರ್ದು. ಚಿಕಿತ್ಸೆ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತು ಅದು ಯಾಕೆ ಹಂಗಾಗಿದೆ ಅನ್ನೋ ಕೂಡ ಇನ್ವೆಸ್ಟಿಗೇಷನ್ ಕೂಡ ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಮಾಡಿ ಮುಂದಿನ ವರದಿ ಬಂದ ನಂತರ ಅದು ಏನೇನು ಪ್ರಿವೆನ್ಷನ್ ಹಂಗಾಗಬಾರ್ದು ಅಂದರೆ ಏನು ಮಾಡಬೇಕು ಎಲ್ಲ ಮತ್ತು ಅದನ್ನು ತಗೋತಾರೆ.
ಈ ಸದ್ಯ ಪೋಷಕರು ಆತಂಕ ಪಡೋ ಅಗತ್ಯ ಇಲ್ಲ.